ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಬಿಂದು ಚಿತ್ರ ವ್ಲಾಗ್ಸ್. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಇದು ಹೊಸ ವರ್ಷದ ದಿವಸ ನಾವು ದೇವಸ್ಥಾನಕ್ಕೆ ಹೋಗಿದ್ದು, ಆ ಮಿನಿ ವ್ಲಾಗ್ ಆಗಿರುತ್ತೆ. ತುಂಬ ರಶ್ ಇತ್ತು, ಕ್ಯೂ ಇತ್ತು, ಟೈಮ್ ತೊಗೊಂತು. ಇಲ್ಲೇ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿದ್ದು, ಹೊಸಂಪುರ ದೇವಸ್ಥಾನ ಇದು. ಇದು ಆ್ಯಕ್ಚುಲಿ ಈ ದೇವಸ್ಥಾನ ಬಂದು ತುಂಬ ಹಳೆಯ ದೇವಸ್ಥಾನ. ನಾನು ಚಿಕ್ಕ ಹುಡುಗಿಯಿಂದ ಇದ್ದಾಗಿಂದ ಹೋಗ್ತೀನಿ, ನನಗಿಂತ ಮುಂಚೆಯಿಂದ ಇತಿಹಾಸ ಇದೆ ಇದು. ರವಿಚಂದ್ರನ್ ರಾಮಾಚಾರಿ ಫಿಲಮ್ ಇದೆಯಲ್ಲ, ಅದರಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ದೇವಸ್ಥಾನ ಬರುತ್ತಲ್ಲ, ಅದೇ ದೇವಸ್ಥಾನ ಇದು. ತುಂಬ ಅಷ್ಟು ವರ್ಷದ ದೇವಸ್ಥಾನ ಇದು. ಇನ್ನೂ ಅದ್ರ ಹಿಂದೆ ಇತಿಹಾಸ ಇದೆ, ಆದರೆ ಅಷ್ಟು ಡೀಪಾಗಿ ಹೇಳೋದಕ್ಕಾಗೋದಿಲ್ಲ. ನೆಕ್ಸ್ಟ್ ಅದಕ್ಕೆ ಒಂದು ಬ್ಲಾಗ್ ಮಾಡಬೇಕಾಗತ್ತೆ. ನಾವು ಮನೆಗೆ ಬಂದು ನಮ್ಮಮ್ಮ ಸ್ನಾನಕ್ಕೆ ಹೋಗಿದ್ರು, ಬಾಗಿಲು ಹಾಕ್ಕೊಂಡಿದ್ರು, ವೆಯ್ಟ್ ಮಾಡಬೇಕಾಗಿತ್ತು ಈಚೆಗಡೆ. ನನ್ನ ಮಕ್ಕಳಿಗೆ ಹೊಟ್ಟೆ ಹಸ್ತೋಗಿತ್ತು, ಅವ್ರು ಖಾಲಿ ಹೊಟ್ಟೆಲಿ ಬಂದುಬಿಟ್ಟಿದ್ರು ದೇವಸ್ಥಾನಕ್ಕೆ. ಹೊಟ್ಟೆ ಹಸ್ತೋಗಿತ್ತು. ಇವಾಗ ನೋಡಿ, ನಮ್ಮ ಅಜ್ಜಿ ಸ್ನಾನ ಮಾಡೋಕ್ಕೆ ಬಾಗಿಲು ಹಾಕೊಂಡಿದ್ದಾರೆ. ನಮ್ಮಮ್ಮ ಈಗ ಬಾಗಿಲನ್ನು ಹೊಡೆದಾಕ್ತಾರೆ. ಹೇಳ್ರಾನೆ, ಅಲ್ಲೇ ದೂರ ನಿಂತ್ಕೋ, ಎಷ್ಟು ಕ್ಲೋಸ್ ಅಪ್ ಬರ್ತೀಯ. ನಾವು ಈಗಷ್ಟೇ ದೇವಸ್ಥಾನದಿಂದ ಬಂದು ಬಾಗಿಲು ಬಡಿತಾ ಇದ್ದೀವಿ. ನಮ್ಮಜ್ಜಿ ಮಲಗಿದ್ದಾರೆ ಅಂತ ಅನ್ಕೊಂಡ್ವಿ, ಇಲ್ಲ ಸ್ನಾನಕ್ಕೆ ಹೋಗಿದ್ದಾರೆ. ಆಮೇಲೆ ಅಂದರು ಇಲ್ಲೇ ಕೂತಿರಿ, ಆಮೇಲೆ ಬಂದು ಸುಮ್ಮನಿರೆ ಇಲ್ಲೇ ಕೂತಿರಿ, ನಾನು ಬಂದಿದ್ದೆ. ನ್ಯೂ ಇಯರ್ಗೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು. ಇನ್ನು ಮಧ್ಯಾಹ್ನ ಮೇಲೆ ಎಲ್ಲಿ ಹೋಗೋದಕ್ಕೆ ಆಗಿಲ್ಲ. ನಮ್ಮಮ್ಮ ಬಿಸಿಯಾಗಿ ಗರಿಗರಿಯಾಗಿ ಅವರೆಕಾಯ್ದು ಕಾಳು ಹಾಕಿ, ಇದ್ಕಿರೋದು ಕಾಳು ಹಾಕಿ ವಡೆ ಮಾಡಿದರು. ಸಖತ್ತಾಗಿತ್ತು. ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ. ಟೇಸ್ಟ್ ಮಾಡಿ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ವಿಶಾಲ್ ಮಾರ್ಟ್ಗಾದರೂ ಒಂದು ರೌಂಡ್ ಹೋಗಿ ಬರೋಣ ಅಂತ ವಿಶಾಲ್ ಮಾರ್ಟ್ಗೆ ಹೋಗಿದ್ದು. ನೋಡಿ, ಮಗು ನನ್ನ ಮಗಳು ಟ್ರೈ ಮಾಡ್ತಾಯಿದ್ಲು. ಅವಾಗ ಬಂದು ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿ ಟ್ರೈ ಮಾಡ್ತು. ಅದಾದಮೇಲೆ ಅದು ಶೂ ಹಾಕಿ ಎಲ್ಲಿ ಇಡಬೇಕು ಅಲ್ಲೇ ಅದನ್ನು ಮಡಗ್ತು. ಕೆಲವರು ಟ್ರೈ ಮಾಡ್ತಾರೆ, ತಿರ್ಗಿ ಅಲ್ಲೇ ಇಟ್ಟು ಬರ್ತಾರೆ. ಆದರೆ ಆ ಮಗು ಎಷ್ಟು ಬುದ್ಧಿ ಇದೆ ನೋಡಿ. ನಾವು ಚಿಕ್ಕ ಮಕ್ಕಳು ಅಂತೀವಿ, ಚಿಕ್ಕ ಮಕ್ಳಿಗಿರೋ ಬುದ್ಧಿ ಕೆಲವೊಂದು ಸತಿ ದೊಡ್ಡವ್ರಿಗೂ ಇರೋದಿಲ್ಲ ಅಲ್ವಾ. ವಿಶಾಲ್ ಮಾರ್ಟಲ್ಲಿ ಜಾಸ್ತಿ ಇನ್ನೂ ಪರ್ಚೇಸ್ ಮಾಡಿಲ್ಲ, ಏಕೆಂದರೆ ನನ್ನ ಹಸ್ಬೆಂಡ್ ಬಂದಿರಲಿಲ್ಲ. ಅವರೊಂಥರ ATM ಇದ್ದಂಗೆ, ಅವರಿಲ್ಲಾಂದರೆ ಜಾಸ್ತಿ ಏನು ಖರ್ಚು ಮಾಡಲ್ಲ ನಾವು. ಅದಾದಮೇಲೆ ನಾವು ಹಂಗೆ ಸೀದಾ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟು ಆನ್ ದ ವೇ ಹಂಗೆ ಪಾನಿಪುರಿ ಚಾಟ್ಸ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ನನ್ನ ವೀಡಿಯೋಸ್ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.